ಯಾಕಂಗೆ ನೋಡ್ತಿದ್ಯಾ? ಖುಷಿಗೆ ನಿಮ್ಮ ಕೈಯಾರೆ ನೀವೇ ತಿನ್ನಿಸ್ತೀರಾ? ತಿನ್ನು, ಆರಾಮಾಗಿ ಚೆನ್ನಾಗಿ ತಿನ್ನು. ವೈಶು, ನೀನು ಅವ್ರ ಮನೇಲಿ ಇದೆಯಲ್ಲ, ನಿನ್ನ ಚೆನ್ನಾಗಿ ನೋಡ್ಕೊತಿದ್ದಾರಾ? ಯಾರು? ರಂಜಿತ್ ಸಾರಾ? ಸ್ವಂತ ಮಗಳ ಥರ ನೋಡ್ಕೊತಾ ಇದ್ದಾರೆ. ಒಳ್ಳೇದು ಬಂಗಾರ. ಆಂಟಿ, ನಾನು ಯಾವಾಗ ಬಂದ್ರೂ ಹಿಂಗೆ ತಿನ್ನಿಸ್ತೀರಾ? ಆಯಿತು ಬಂಗಾರ, ನಾನು ನಿಂಗೇನೋ ಕೇಳ್ತೀನಿ, ತಪ್ಪು ತಿಳ್ಕೊಂಡ್ಬೇಡ. ನನಗದು ನಡೆಸ್ಕೊಡ್ತೀಯಾ? ಅದು ನೀವು ಕೇಳಬೇಕಾ? ನನಗೋಸ್ಕರ ಬಿಲ್ಡಿಂಗಿಂದ ಆರು ಅಂದ್ರೂ ಆಡ್ಬಿಡ್ತೀನಿ. ಅಯ್ಯೋ, ಏನೂ ಇಲ್ಲ ಚಿನ್ನ. ನೀನು ವಾಪಸ್ ಅವ್ರ ಮನೆಗೆ ಹೋದ್ಮೇಲೆ ಅವ್ರಿಗೆ ಮನೆ ಬಗ್ಗೆ ಕೇಳಿದಾಗ ನನ್ನ ವಿಷಯ ಏನು ಹೇಳಬೇಡ ಪ್ಲೀಸ್. ಅಯ್ಯೋ, ಅಷ್ಟೇ ತಾನೇ. ನೀವು ಹೇಳು ಅಂದ್ರೂ ನಾನು ಹೇಳೋ ಆಗಿಲ್ಲ, ಗೊತ್ತಾ? ಹೌದಾ? ಯಾಕೆ? ಯಾಕಂದರೆ ನೀನೇ ನಮ್ಮಮ್ಮ ಅಂತ ಗೊತ್ತಾದರೆ ರಂಜಿತ್ ಸತ್ತ ತಕ್ಷಣ ಅದನ್ನು ಅಭಯಪ್ಪನ ಹತ್ರ ಹೇಳ್ತಾರೆ. ಆವಾಗ ನಿನ್ನ ಜೀವನ ಹಾಳಾಗುತ್ತೆ. ನಿನ್ನೆ ಕೇಳಿದ್ದು, ನನ್ನ ವಿಷಯ ಯಾಕೆ ಹೇಳೋಂಗಿಲ್ಲ? ಅದು ನಾನು ಅನಾಥೆ ಅಂತ ತಾನೆ ಹೌದು ನನ್ನ ಮನೇಲಿ ಇಟ್ಕೊಂಡಿರೋದು. ಅಕಸ್ಮಾತ್ ನನಗೆ ನೀವು ಪರಿಚಯ ಇದೆ ಅಂತ ಗೊತ್ತಾದರೆ ಅವ್ರು ನನ್ನ ಮನೆಯಿಂದ ಆಚೆ ಹಾಕಲ್ವಾ? ಅದಕ್ಕೆ ನಾನು ನಿಮ್ಮ ಬಗ್ಗೆ ಯಾರ ಹತ್ರನೂ ಹೇಳಲ್ಲ. ಥ್ಯಾಂಕ್ಸ್ ಬಂಗಾರ, ಥ್ಯಾಂಕ್ ಯು ಸೋ ಮಚ್. ಕೂತಿವೆ ಏನು ಮಾತಾಡದೆ ಮರೆಯದ ನೋವಿಗೆ ಮೆಲ್ಲಗೆ ಮೆಲ್ಲಗೆ ನೆನಪುಗಳ